ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಹೀರೆಕಾಯಿದು ಗಡ್ಬಡ್ ಅಂತ ನಾವು ಮಾಡ್ತೀವಿ, ಅದನ್ನು ತೋರಿಸ್ತಾ ಇದ್ದೀನಿ. ನಾನು 3-4 ಹೀರೆಕಾಯಿ ಚಿಕ್ಕ ಒಂದು 4 ಹೀರೆಕಾಯಿ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದರದ್ದು ಸಿಪ್ಪೆನ ತೆಕ್ಕೋಬೇಕು. ಸಿಪ್ಪೆನ ತಕ್ಕೊಂಡು ಅದು ಸಿಪ್ಪೆದು ಚಟ್ನಿ ಮಾಡೋದನ್ನು ನಾನು ತೋರಿಸಿದ್ದೀನಿ, ನೀವು ನೋಡ್ಬೋದು. ಮುಂಚಿನ ಇದು ಎಪಿಸೋಡ್ಸ್ಗಳಲ್ಲಿ ತೋರಿಸಿದ್ದೀನಿ. ಇದು ತುಂಬ ಸಣ್ಣಗೆ ಹೆಚ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡು ಇಟ್ಕೊಳ್ಳೋದು. ಇದು ಹೀರೆಕಾಯಿ ಪೀಸ್ಗಳನ್ನು ಇಟ್ಕೊಂಡು ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದಕ್ಕೆ 2 ಲೋಟ ನೀರು ಹಾಕಿಬಿಟ್ಟು ಕುದಿಸೋಕ್ಕಿಟ್ಟಿದ್ದೀನಿ. ಬೇಯಿಸ್ಕೋಬೇಕು ಪೀಸ್ಗಳನ್ನೆಲ್ಲ, ಹೀರೆಕಾಯಿ ಪೀಸ್ಗಳು ಮತ್ತು 2 ಹಸಿಮೆಣಸಿನ್ಕಾಯಿ. ನಾನು 2 ಹಾಕಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಮಾಡ್ಕೋಬೋದು, ಬೇಯಿಸ್ಕೋಬೋದು. ನಾನು 2 ಪೀಸನ್ನು ಹಾಕಿಬಿಟ್ಟು ಬೇಯಿಸೋಕ್ಕಿಟ್ಟಿದ್ದೀನಿ. ಈ ಅರ್ಧಕ್ಕಿಂತ ಕಮ್ಮಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಗೋಲಿ ಗಾತ್ರ ಹುಣಸೆಹಣ್ಣು ಅಷ್ಟು ತೊಗೊಂಡಿದ್ದೀನಿ ಮಸಾಲೆಗೆ. ಅದನ್ನು ಕಾಯಿ ತುರಿನ ಇದರಲ್ಲಿ ಮಿಕ್ಸರಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಆಮೇಲೆ ಜೊತೆಯಲ್ಲಿ ಉಪ್ಪನ್ನು ಹಾಕ್ಕೋಬೇಕು. ಅದಕ್ಕೆ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಆಮೇಲೆ ನಾವು ಬೇಯಿಸಿಟ್ಟಿರೋ ಹೀರೆಕಾಯಿದು ಪೀಸ್ಗಳನ್ನು ಹಾಕಬೇಕು ಅದರಲ್ಲಿ. ಅದು ನೀರು ಅದಕ್ಕೇನೆ ಗೊಜ್ಜಿಗೆ ಯೂಸ್ ಮಾಡ್ಕೋಬೋದು. ಅದನ್ನು ಪೀಸ್ಗಳನ್ನು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ನೈಸಾಗಿ ಮಾಡಬಾರ್ದು, ತರಿಯಾಗಿರಬೇಕು ಇದು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಿಕ್ಸಿಯಿಂದ ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ 1 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಆಮೇಲೆ ಒಂದು ಸಣ್ಣ ಒಗ್ಗರಣೆ ಕೊಡಬೇಕು ಅದಕ್ಕೆ. ಒಗ್ಗರಣೆಗೆ ಸಾಸಿವೆ ಮತ್ತು ಇಂಗು, ಮೆಂತ್ಯ, ಇದೇ ಮುಖ್ಯವಾಗಿ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹಾಕಿದ್ರೆ. ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 2 ಸ್ಪೂನ್ ಸಾಸಿವೆ, 1-2 ಸ್ಪೂನ್ ಮೆಂತ್ಯ ಮತ್ತು ಒಂದು ಸ್ವಲ್ಪ ಜಾಸ್ತಿ ಇಂಗು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಇದು ಅನ್ನಕ್ಕೂ ಬೇಕಾದರೂ ಯೂಸ್ ಮಾಡ್ಬೋದು, ಇದು ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲ ರೊಟ್ಟಿ ಚಪಾತಿಗಾದರೂ ಯೂಸ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಭಾರಿ ಇರುತ್ತೆ. ಒಂದು ಸರ್ತಿ ನೀವು ನಿಜವಾಗ್ಲೂ ಮಾಡಿಬಿಟ್ಟು ನೋಡಿ, ತಿಂದುಬಿಟ್ಟು ನೋಡಿ. ಅದು ಅಲ್ಲದೆ ಹೀರೆಕಾಯಿನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ದೇಹಕ್ಕೆ ಹೀರೆಕಾಯಿ ತುಂಬ ತಂಪು, ಒಳ್ಳೆಯದು ಅಂತ ಹೇಳ್ತಾರೆ. ಕಾನ್ಸ್ಟಿಪೇಷನ್ ಇರೋರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾನು ತೋರಿಸಿದ್ದೀನಿ, ಹೀರೆಕಾಯಿದು ಗಡ್ಬಡ್ ಅಂತ ಹೇಳಿ ತೋರಿಸಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ ಒಂದು ಸರ್ತಿ ನೀವು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದರೂ ಕಮೆಂಟ್ಸ್ ಹಾಕಿ, ಆಮೇಲೆ ಎಲ್ಲರೂ ಶೇರ್ ಮಾಡಿ ದಯವಿಟ್ಟು. ಆವಾಗ ನನಗಿನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಈ ಥರ ನೀವು ಶೇರ್ ಮಾಡಿದರೆ, ಜಾಸ್ತಿ ಜನ ನೋಡಿದ್ರೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.